ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ಈ 100 ಕೋಡ್ ಸೀರೀಸಲ್ಲಿ ನಾವು 7th ಪ್ರೋಗ್ರಾಮ್ನ ನೋಡೋಣ. ಕ್ವಶನ್ ಏನು ಅಂತ ಹೇಳಿದ್ರೆ, ಟು ಫೈಂಡ್ ದ ಗಿವನ್ ಇಯರ್ ಈಸ್ ಲೀಪ್ ಇಯರ್ ಆರ್ ನಾಟ್ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಪೈಥಾನಲ್ಲಿ ಯಾವ ರೀತಿ ಅಂತಂದರೆ, ಅವ್ರು ಯಾವ ಇಯರ್ ಹೇಳ್ತಾರೋ ಆ ಇಯರ್ನ ಇಯರಲ್ಲಿ ಹಾಕ್ಕೊಳ್ಬೇಕು. ಇಯರ್ ಏನಾಗಿರುತ್ತೆ, 2000 ಅಂತೇಳಿ ತೊಗೊತೀನಿ, ಅಥವಾ 2020 ಅಂತೇಳಿ ತೊಗೊಳ್ಳೋಣ, 2020 ಯಾವುದಾದ್ರೂ. ನೆಕ್ಸ್ಟು, ಇಫ್ ಏನಾದರೂ ಆ ಇಯರು ನಮಗೆ 400ಇಂದ ಡಿವೈಡ್ ಆದಾಗ 0 ಬರಬೇಕು, ಅಥವಾ ಆ ಇಯರ್ ಯಾವಾಗ 4ಇಂದ ಡಿವೈಡ್ ಆಗುತ್ತೆ ಅವಾಗ 0 ಬರುತ್ತೆ, 0 ಬರಬೇಕು. 100ಇಂದ ಡಿವೈಡ್ ಆದಾಗ 0 ಬರಬಾರ್ದು. ಈ ಸಿಂಪಲ್ ಫಾರ್ಮುಲಾನ ತಿಳ್ಕೊಂಡ್ರೆ ಆವಾಗ ಲೀಪ್ ಇಯರ್ ಆಗುತ್ತೆ, ಇಲ್ಲಾಂದರೆ ಲೀಪ್ ಇಯರ್ ಆಗೋದಿಲ್ಲ. ಲೀಪ್ ಇಯರ್ 2020 ಏನಾಗಿರುತ್ತೆ, ಇದು ಲೀಪ್ ಇಯರ್ ಆಗಿರುತ್ತೆ. ಇದನ್ನು ನಾವು ರನ್ ಮಾಡಿ ನೋಡಿದಾಗ ಲೀಪ್ ಇಯರ್ ಅಂತೇಳಿ ಬರಬೇಕು. ನೆಕ್ಸ್ಟ್, ಇದನ್ನು ಜಾವದಲ್ಲಿ ಯಾವ ರೀತಿ ಬರಿಬೋದು ಅಂತಂದರೆ, ಈಗ ಜಾವದಲ್ಲಿ ಬರಿತೀವಿ ಅಂತಂದರೆ ಏನು, ಫಸ್ಟು ಪಬ್ಲಿಕ್ ಕ್ಲಾಸ್ ಮೇನನ್ನು ಓಪನ್ ಮಾಡ್ಕೊಳ್ಬೇಕು. ಪಬ್ಲಿಕ್ ಕ್ಲಾಸ್ ಮೇನ್. ನೆಕ್ಸ್ಟ್ ಏನು, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್. ಈಗ ಇಯರ್ ಅಂತ ಇದೆ, ಇದೇನಾಗಿರುತ್ತೆ, ಇಂಟೀಜರ್. ಇಂಟ್ ಇಯರ್ ಈಸ್ ಈಕ್ವಲ್ 2020 ಅಂತೇಳಿ ತೊಗೊತೀನಿ. ನೆಕ್ಸ್ಟ್, ಇಫ್ ಈ ಸ್ಟೇಟ್ಮೆಂಟ್ನ ಇಯರ್ ಏನಾಗಿರುತ್ತೆ, 400ಇಂದ ಡಿವೈಡ್ ಆದಾಗ 0 ಬರಬೇಕು, ಆಯಿತಾ. ಆವಾಗ ಏನಂತೇಳಿ ಪ್ರಿಂಟ್ ಮಾಡು, system.out.println ಇಟ್ ಈಸ್ ಲೀಪ್ ಇಯರ್ ಅಂತಲೇ ಪ್ರಿಂಟ್ ಮಾಡಬೇಕು ಅಲ್ವಾ, ಅದನ್ನು ಪ್ರಿಂಟ್ ಮಾಡಬೇಕು, ಇಟ್ ಈಸ್ ಲೀಪ್ ಇಯರ್. ಎಲ್ಸ್ ಇಫ್, ಈ ಆರಿಂದ ಬಂದಿರುತ್ತಲ್ವ ಅದು, ಎಲ್ಸ್ ಇಫ್ ಏನು, ಇಯರ್ ಏನಾದರೂ 4ಇಂದ ಡಿವೈಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಇಯರ್ ನನಗೆ 4ಇಂದ ಡಿವೈಡ್ ಆಗುತ್ತೆ ಮತ್ತೆ, ಆ್ಯಂಡ್ ಆ ಇಯರು 100ಇಂದ ಆಗ್ತಾ ಇಲ್ಲ, ಅವಾಗ ಏನಂತೇಳಿ ಪ್ರಿಂಟ್ ಮಾಡು, system.out.println, ಅವಾಗ ಕೂಡ ಇದು ಲೀಪ್ ಇಯರ್ ಅಂತೇಳಿ ಪ್ರಿಂಟ್ ಮಾಡಬೇಕು. ಇಲ್ಲ ಅಂತ ಅಂದರೆ system.out.println ಇಟ್ ಈಸ್ ನಾಟ್ ಲೀಪ್ ಇಯರ್, ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಇದು ಜಾವದಲ್ಲಿ ನಾವು ಈ ರೀತಿ ಬರಿತೀವಿ. ಇದು ಯಾವುದಾಗಿತ್ತು ಅಂತಂದರೆ ಲೀಪ್ ಇಯರ್ ಹೌದೋ ಅಲ್ವಾ ಅಂತ. ಇದೇ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಕ್ವಶನು ಕೂಡ ಸಾಲ್ವ್ ಮಾಡೋಣ. 8th ಒಂದು ಪ್ರೈಮ್ ನಂಬರ ಅಲ್ವಾ ಅಂತ ಹೇಳಿ. ಆ ಪ್ರೈಮ್ ನಂಬರ್ ಆರ್ ನಾಟ್ ಅಂತ ಇದೆಯಲ್ವಾ, ಅದು ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಕಂಟಿನ್ಯೂ ಮಾಡೋಣ. ಈಗ ಒಂದು ಗಿವನ್ ಇಂಟೀಜರ್ ಇನ್ಪುಟ್ ಫಾರ್ ಅ ನಂಬರ್ ಕೊಟ್ಟಿರ್ತಾರೆ. ದ ಆಬ್ಜೆಕ್ಟಿವ್ ಇಸ್ ಟು ಚೆಕ್, ನಮ್ಮದು ಆಬ್ಜೆಕ್ಟಿವ್ ಏನಾಗಿರುತ್ತೆ, ಅದು ಪ್ರೈಮ್ ನಂಬರ್ ಅಥವಾ ಅಲ್ಲೋ ಅನ್ನೋದನ್ನು ಚೆಕ್ ಮಾಡಬೇಕಾಗಿರುತ್ತೆ. ಇನ್ ಆರ್ಡರ್ ಟು ಡೂ, ನಾವು ಅದನ್ನು ಮಾಡಬೇಕು ಅಂತಂದರೆ ಎಲ್ಲ ನಂಬರ್ಸನ್ನು ಕೂಡ, ಅಂದರೆ ಅಂಟಿಲ್ ಆಲ್ ದ ನಂಬರ್ಸ್ ಸ್ಕ್ವಯರ್ ರೂಟ್ ಆಫ್ ದ ನಂಬರ್ ಇಟ್ ಸೆಲ್ಫ್ ಫಾರ್ ಫ್ಯಾಕ್ಟರ್ ಆಫ್ ದ ನಂಬರ್ ಇನ್ಪುಟ್ ಆಗಿರಬೇಕು. ಇಫ್ ಫೌಂಡ್ ಎನಿ, ಆ ರೀತಿ ನಂಬರ್ ಸಿಕ್ತು ಅಂತ ಅಂದರೆ ದ ನಂಬರ್ ಇಸ್ ನಾಟ್ ಅ ಪ್ರೈಮ್. ಇದನ್ನು ನಾವು ಸಿಂಪಲ್ ಇಟರೇಟಿವ್ ಸೊಲ್ಯೂಷನಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು, ಅಥವಾ ಆಪ್ಟಿಮೈಸೇಷನ್ ಬ್ರೇಕ್ ಕಂಡೀಷನ್ನ ಯೂಸ್ ಮಾಡ್ಬೋದು, ಆಪ್ಟಿಮೈಸೇಷನನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಈ ಥರ ನಮಗೆ ಎಷ್ಟು ಮೆಥಡ್ ಬರುತ್ತೆ ಅಂತಂದರೆ ದಿರ್ ಆರ್ 6 ಮೆಥಡ್ಸಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದು ಯಾವ ಥರ ಸಾಲ್ವ್ ಮಾಡೋದು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.